ನಮಸ್ಕಾರ ಗಾಯ್ಸ್. ಇವತ್ತು ನಾನು ನನ್ನ ವಾಯ್ಸ್ ನ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ವಾಯ್ಸ್ ಅಲ್ಲ, ಇದು ನನ್ನ ಹೆಮ್ಮೆ, ಇದು ನನ್ನ ಗತ್ತು. ಈ ಗತ್ತು ನಾನು ಹುಡ್ಬೇಕಾದ್ರೆ ಪಡ್ಕೊಂಡಿರೋದಲ್ಲ, ನಾನು ಬೆಳೀತಾ ಪಡ್ಕೊಂಡಿರುವಂತಹದ್ದು. ನಾನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ನನಗೆ ತುಂಬಾ ಜನ ಮಕ್ಕಳು ಮಾಡ್ತಾ ಇದ್ರು, ನನಗೆ ತುಂಬಾ ಜನ ಟೀಸ್ ಮಾಡ್ತಾ ಇದ್ರು, ನಿನ್ನ ವಾಯ್ಸ್ ಹುಡುಗಿಯರ ವಾಯ್ಸ್ ಚೆನ್ನಾಗಿದೆ ಅಂತ. ಇದರಿಂದ ನಾನು ಡೈಲಿ ಮನೆಗೆ ಹತ್ಕೊಂಡು ಬರ್ತಾ ಇದ್ದೆ, ಡಿಪ್ರೆಷನ್ಗೆ ಹೋಗ್ತಾ ಇದ್ದೆ. ಇದನ್ನ ನೋಡ್ತಿದ್ದೆ ನನ್ನ ಅಮ್ಮ ನನಗೆ ಮತ್ತೆ ಬೈತಾ ಇದ್ರು, ನೀನ್ ಯಾಕೆ ಮತ್ತೆ ಹುಡುಗಿಯರ ತರ ಆಡ್ತಾ ಇದ್ದೀಯ ಅಂತ. ಆವತ್ತು ಡಿಸೈಡ್ ಮಾಡಿದೆ, ನನ್ನ ಹೆಮ್ಮೆಯನ್ನ ನಾನು ಪಡ್ಕೋಬೇಕು ಅಂತ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓಂ ಅಂತ ಬೊಬ್ಬೆ ಹಾಕಲಿಕ್ಕೆ ಶುರು ಮಾಡಿದೆ. ಪ್ರಾಕ್ಟೀಸ್ ಡೈಲಿ ಕಂಟಿನ್ಯೂ ಆಯ್ತು. ಇದನ್ನ ನೋಡ್ತಿದ್ದ ನನ್ನ ಮನೆಯವರು ನನಗೆ 5 ಗಂಟೆಗೆ ಎದ್ದು ಬೈತಾ ಇದ್ರು, ನಿಂದೇನೋ ಕಿರಿಕಿರಿ ಅಂತ. ಆದ್ರೂ ನಾನು ಜಗಳಿಲ್ಲ. ಕೇವಲ 2 ತಿಂಗಳಲ್ಲಿ ನನ್ನ ವಾಯ್ಸ್ ಕಿಚ್ಚ ಸುರಿಯುತ್ತಾರೆ. ನನ್ನ ಸ್ಕೂಲ್ ಹುಡುಗಿಯರೆಲ್ಲ ನನ್ನ ವಾಯ್ಸ್ ಕೇಳಿ ಹೆದರ್ಕೊಂಡು ಓಡ್ಲಿಕ್ಕೆ ಶುರು ಮಾಡಿದ್ರು. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ನನ್ಗೊಂದು ಐಡೆಂಟಿಟಿ ಕ್ರಿಯೇಟ್ ಆಯ್ತು ನೋಡಿ. ಇದರಿಂದ ಜಾಸ್ತಿ ಮೋಟಿವೇಶನ್ ಹಾಕಿ 5 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ತಿದ್ದ ಹುಡುಗ 3 ಗಂಟೆಗೆ ಎದ್ದು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಡೈಲಿ ಬೈತಿದ್ದ ನನ್ನ ಮನೆಯವರು ಆವತ್ತಿನ ದಿನದಿಂದ ನನಗೆ ಹೊಡಿಲಿಕ್ಕೆ ಶುರು ಮಾಡಿದ್ರು. ಆದ್ರೂ ನಾನು ಕೂಗ್ಲಿಲ್ಲ, ನಾನು ಜಗ್ಲಿಲ್ಲ. ನನ್ನ ವಾಯ್ಸ್, ನನ್ನ ಹೆಮ್ಮೆ ನಾನು ಪಡ್ಕೊಳ್ಳೇಬೇಕಿತ್ತು. ನಿಮ್ಗೂ ಇದೇ ತರ ವಾಯ್ಸ್ ಬೇಕು ಅಂದ್ರೆ ನನ್ನ ಅಕೌಂಟ್ ಫಾಲೋ ಮಾಡಿ. ಧನ್ಯವಾದಗಳು. ಎಂತ ನೀರ್ ಬೇಕು ಏನಾಯ್ತು ಅದೇ